ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬೀಂಗ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ವ್ಲಾಗ್ ಬಂದು ಗೈಸ್ ಚಾಲೆಂಜಿಂಗ್ ವಿಡಿಯೋ ಆಗಿರುತ್ತೆ. ಸೊ ನಾನು ಒಬ್ಬರು ಗೊತ್ತಿಲ್ಲದವ್ರ ಮ್ಯಾರೇಜ್ಗೆ ಹೋಗಿ ಅವ್ರಿಗೆ ವಿಶ್ ಮಾಡೋದು ಮತ್ತು ಅಲ್ಲಿ ಟೈಮ್ ಊಟ ಮಾಡ್ಕೊಂಡು ಬರೋದು. ಇವಾಗ ಟೈಮ್ ಆಲ್ರೆಡಿ 9:45 ಆಗೈತೆ. ನೋಡವ ಹೆಂಗಿರುತ್ತೆ ಅಂತ ಬನ್ನಿ. 12 ದಿವಸ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ಗೈಸ್. ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ವೀಡಿಯೋ ಕೂಡ ಮಾಡೋಕ್ಕೂ ಆಗಿಲ್ಲ. ಇವತ್ತು ಸಂಡೇ ಇರೋದ್ರಿಂದ ಒಂದು ಈ ಥರ ಚಾಲೆಂಜ್ ಮಾಡ್ತಾಯಿದ್ದೀನಿ. ಫುಲ್ಲು ಒಂಥರ ಸೈಕಾಗಿರುತ್ತೆ ಲಾಗು ನೋಡಿ. ಇನ್ನೂ ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಅಂತ ಹೇಳ್ತಾ ಇವಾಗ ಗೇಟ್ ಪಾಸ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ನೋಡ್ಬೋದು ನಮ್ಮ ಹಾಸ್ಟೆಲಲ್ಲಿ ಎಷ್ಟು ಸಖತ್ತಾಗೈತೆ. ನಾವಿವಾಗಿದ್ದೀವಿ ನಮ್ಮ ನಾಗಾಲ್ಯಾಂಡ್ ಸರ್ಕಲಲ್ಲಿ. ಸೊ ಇಲ್ಲೇ ಯಾವುದೇ ಚೌಟ್ರಿಗಳಿರಲ್ಲ. ಇವಾಗ ಮತ್ತಿಕೆರೆ ಕಡೆಗೆ ಹೋಗಬೇಕು. ಬನ್ನಿ ಇವಾಗ ಮತ್ತಿಕೆರೆಗೆ ಹೋಗುವ. ಸ್ವಲ್ಪ ಸಂಡೇ ಆದಾಗ ವೆಹಿಕಲ್ಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ನಾಯ್ಸ್ ಜಾಸ್ತಿ ಇರುತ್ತೆ ಗಾಯ್ಸ್. ಮೈಕ್ ತಗೊಳ್ಳೋ ಅಂದರೆ ಕಾಸಿಲ್ಲ ಫಸ್ಟು. ಇವಾಗ ಬನ್ನಿ. ಗಾಯ್ಸ್ ನೋಡ್ಬೋದು, ನಾನು ಇವಾಗ ಚೌಟ್ರಿಲಿದ್ದೆ. ಸೊ ಈ ಒಳಗಡೆ ಬಂದರೆ ಯಾವುದೇ ಥರ ಫುಡ್ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ನಾವಿವಾಗ ನೆಕ್ಸ್ಟ್ ಚೌಟ್ರಿಗೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಖಾಲಿ ಆಗಿಬಿಟ್ಟಿದ್ದರಿಂದ ನೆಕ್ಸ್ಟ್ ಚೌಟ್ರಿಗೆ ಹೋಗಲೇಬೇಕು. ಇಲ್ಲೇ ಒಟ್ಟೊಟ್ಟಿಗೆ ಗೈಸ್ 3 ಚೌಟ್ರಿ ಐತೆ. ಸೊ ಇವಾಗ ಬನ್ನಿ 2ನೇ ಚೌಟ್ರಿಗೆ ಹೋಗವ. ಇದರಲ್ಲಿ ಮದುವೆ ಇಲ್ಲ ಅನಿಸುತ್ತೆ ಒಂದು ಚೌಟ್ರಿಲಿ. ಇಲ್ಲಿ ಹಿಂದೆ ಒಂದು ಫಂಕ್ಷನ್ ನಡೀತೈತೆ, ಅದು ಕಂಪಳಲ್ಲಿ ಇರಬೇಕು. ಸೊ ಒಳ್ಳೆ ನಾವು 10 ಟೈಮಲ್ಲಿ ಬಂದ್ವಲ್ಲ, ಒಳ್ಳೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಹಂಗೆ ಬಂದ್ಬಿಟ್ಟು ವೇಸ್ಟ್ ಐತೆ. ಏನು ಮಾಡೋಕ್ಕಾಗಲ್ಲ. ಓಕೆ ಸಿಗ್ತೀರಿ. ಸೊ ದೇವರು ಇವಾಗ ನಾನು ನಾಷ್ಟ ಮಾಡ್ಕೊಂಡು ಈ ಕಡೆ ಬಂದು ಕೂತ್ಕೊಂಡಿದ್ದೆ ಬೈಕ್ ಸ್ಟ್ಯಾಂಡ್ ಹತ್ರ ಹೇಳಿ. ಸೊ ಇವಾಗ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಇರಬೇಕು. ಒಂದು 11:30 ಮೇಲೆ ಊಟ ಅನಿಸುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು 10:45 ಆಗೈತೆ. ಸೊ ಊಟ ಮಾಡ್ಕೊಂಡು ಅವ್ರಿಗೆ ವಿಶ್ ಮಾಡೋದು. ನೀವು ನೋಡ್ತೀರಾ ಇನ್ನು ಫುಲ್ಲು ಇಲಾಗೋ ಫುಲ್ಲು ಎಂಟು ತನಕ ನೋಡಿ ಅಂತ ಹೇಳ್ತಾ ಇವಾಗ ನಮಗೊಂದು ಜಾಗ ಹಿಡಿಬೇಕು ಫೋನ್ ನೋಡೋಕ್ಕೆ. ರೈಸ್ ನಾಷ್ಟ ಮಾತ್ರ ಸಖತ್ತಾಗಿತ್ತು ಅಂದ್ಕೊಳ್ಳಿ. ಇವತ್ತು ಇದೊಂದೇ ಈ ಕಡೆದು ಮತ್ತು ಆ ಕಡೆದು ಎರಡೂ ಕ್ಲೋಸು, ಜಾಸ್ತಿ ಏನು ಇರಲಿಲ್ಲ. ಇದೊಂದು ಎಷ್ಟು ಹೆಂಗೋ ನಮ್ದು ಲಕ್ಕಿ ನಾವು ಅಂತ ಹೇಳ್ಬೋದು. ಆರಾಮಾಗಿರೋ ಪ್ಲೇಸ್ ಮಾಡಿಬಿಟ್ಟು ಇವಾಗ ಅದಾದಮೇಲೆ ಊಟಕ್ಕೆ ಇನ್ನೂ ಊಟದಲ್ಲಲ್ಲಿ ಸಿಗ್ತೀನಿ. ಇವಾಗ ಏನು ನೋಡಿದ್ರೆ ಇದ್ದವರು ಈ 3 ಚೌಟ್ರಿಗಳು ಒಬ್ಬರದೇ ಅನಿಸುತ್ತೆ, ಅಕ್ಕಪಕ್ಕನೇ ಕಟ್ಟವ್ರೆ. ಸೊ ಇವಾಗ ಆರಾಮಾಗಿ ಕೂತಿದ್ದೀನಿ. 10:45 ಆಗೈತೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಇನ್ನು 11:30 ತನಕ ಇಲ್ಲೇ ಸ್ಟೇ ಆಗಿದ್ದು. ಇಲ್ಲೇ ಕೂತು ಆರಾಮಾಗಿ ಜಾಗದಲ್ಲಿ ಕೂತ್ಕೊಂಡು ಆಮೇಲೆ ಊಟಕ್ಕೆ ಹೋಗಿ ಕೊನೆಗೆ ಅವ್ರು ವಿಶ್ ಮಾಡೋದೈತೆ. ಸೊ ನೋಡೋಣ. ಗೈಸ್ ನಾನಾಯಿತು, ಊಟ ಮಾಡಿದ್ದು ಆಯಿತು, ಅವ್ರಿಗೆ ವಿಶ್ ಮಾಡಿದ್ದು ಕೂಡ ಆಯಿತು. ಸೊ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ